ಹಾಯ್ ಫ್ರೆಂಡ್ಸ್, ರುಚಿ ಅಭಿರುಚಿಗೆ ಸ್ವಾಗತ. ನೋಡಿ, ನಾನು ನುಗ್ಗೆ ಸೊಪ್ಪನ್ನು ತಂದಿದ್ದೀನಿ. ಇದನ್ನು ಡ್ರಮ್ಸ್ಟಿಕ್ ಲೀವ್ಸ್ ಅಥವಾ ಮೊರಿಂಗಾ ಲೀವ್ಸ್ ಅಂತಲೂ ಸಹ ಹೇಳ್ತಾರೆ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಇದರಿಂದ ಅನೇಕ ಥರದ ಅಡುಗೆಗಳನ್ನು ಮಾಡ್ತಾರೆ. ಆದರೆ ನಾನಿವತ್ತು ನನ್ನದೇ ಆದ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಯಾರಿಂದನೂ ಕಲ್ತಿದ್ದಲ್ಲ, ನಾನೇ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ತುಂಬ ರುಚಿಯಾಗಿ ಬಂತು, ನಿಮ್ಮ ಜೊತೆ ಸಹ ಶೇರ್ ಮಾಡ್ತಾ ಇದ್ದೀನಿ. ಇನ್ನೋವೇಟಿವ್ ರೆಸಿಪಿ ಯಾವುದು ಗೊತ್ತಾ? ನುಗ್ಗೆ ಸೊಪ್ಪಿನ ಪತ್ರೊಡೆ. ಇದನ್ನು ಹೇಗೆ ಮಾಡೋದು ಅನ್ನೋದು ನೋಡೋಕ್ಕಿಂತ ಮುಂಚೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಪತ್ರೊಡೆ ಮಾಡಲಿಕ್ಕೆ ನಾನು 1 ಲೋಟ ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ 2 ದೊಡ್ಡ ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ತೊಗರಿಬೇಳೆ, ಹಾಗೆ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು 3 ರಿಂದ 4 ಗಂಟೆ ನೆನೆ ಹಾಕೋಣ. ನೋಡಿ, ಇದು ಈಗ 4 ಗಂಟೆ ನೆಂದಿದೆ. ಇದನ್ನು ನಾವು ರುಬ್ಕೋಬೇಕು. ರುಬ್ಕೊಳ್ಳಿಕ್ಕೆ ನಾನು 4 ಗುಂಟೂರು ಮೆಣಸು, 2 ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕಿ. ಜೊತೆಲಿ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಹಾಗೆ ಅರ್ಧ ಬಟ್ಲು ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಪತ್ರೊಡೆಗೆ ಕಾಯಿ ತುರಿ ಹಾಕೋದ್ರಿಂದ ಪತ್ರೊಡೆ ತುಂಬ ಮೃದುವಾಗಿ ಬರುತ್ತೆ. ಜೊತೆಲಿ 1 ಸಣ್ಣ ಉಂಡೆ ಬೆಲ್ಲನ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಇದನ್ನು ನಾವು ರುಬ್ಕೋಬೇಕು. ತರಿಯಾಗಿ ರುಬ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಮಾಡ್ಕೊಬಾರ್ದು. ಫೈನ್ ಪೇಸ್ಟ್ ಆಗಿಬಿಟ್ರೆ ಪತ್ರೊಡೆ ಒಂಥರ ಅಂಟಂಟಾಗಿ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಇಷ್ಟು ರವೆ ಇದು ಇರಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು. ಇದನ್ನು ನಾವು ಒಂದು ಪಾತ್ರೆಗೆ ತೆಕ್ಕೊಂಡು 1/4 ಸ್ಪೂನ್ ಅರಿಶಿಣದ ಪುಡಿ, ಹಾಗೆ 1/4 ಸ್ಪೂನ್ ಇಂಗನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನುಗ್ಗೆ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ ನಿಮಗೆಲ್ಲ ಗೊತ್ತೇ ಇರಬೇಕು. ಇದು ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಅದೇ ರೀತಿ ಇದರಲ್ಲಿ ಐರನ್ ಕಂಟೆಂಟ್ ಹೇರಳವಾಗಿರೋದ್ರಿಂದ ಪ್ರೆಗ್ನೆಂಟ್ಸ್ಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇದನ್ನು ಪ್ರೆಗ್ನೆಂಟ್ಸ್ ತಿನ್ನೋದ್ರಿಂದ ಲ್ಯಾಕ್ಟೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ವೈಟಮಿನ್ ಸಿ ಹೇರಳವಾಗಿರೋದ್ರಿಂದ ನಮ್ಮ ಇಮ್ಯುನಿಟಿನ ಇದು ಬೂಸ್ಟ್ ಮಾಡುತ್ತೆ. ಈಗ ನೋಡಿ, ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಹೆಚ್ಚೋದು ಕಷ್ಟ, ಹಾಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬ್ಯಾಟರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ನುಗ್ಗೆ ಸೊಪ್ಪನ್ನು ನಾವು ಒಣಗಿಸಿಟ್ಕೊಂಡ್ಬಿಟ್ಟು ಈ ಕಸೂರಿ ಮೇಥಿ ಥರ ಡಿಶಸ್ಸಲ್ಲಿ ಯೂಸ್ ಮಾಡ್ಕೋಬೋದು. ಅದೇ ರೀತಿ ಇದರಿಂದ ಟೀ ಸಹ ಮಾಡ್ತಾರೆ. ಸೂಪ್ಗಳಲ್ಲೂ ಸಹ ಇದನ್ನು ಉಪಯೋಗಿಸ್ತಾರೆ. ನೋಡಿ, ಎಷ್ಟು ವೆರೈಟಿ ಅಡುಗೆಗಳನ್ನು ಇದರಿಂದ ಮಾಡ್ಬೋದು. ಬಸ್ಸಾರು, ಪಲ್ಯ, ಹುಳಿ ಇವೆಲ್ಲ ನಮಗೆ ಗೊತ್ತೇ ಇದೆ. ಅದೇ ರೀತಿ ಇನ್ನೋವೇಟಿವ್ ಆಗಿ ಸಹ ಈ ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಹಲವಾರು ವೆರೈಟಿ ಡಿಶಸ್ನ ಮಾಡ್ಬೋದು. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬದಿಗಿಟ್ಕೊಳ್ಳೋಣ. ಈಗ ಇದನ್ನು ನಾವು ಸ್ಟೀಮ್ ಮಾಡಿ ಬೇಯಿಸ್ಕೋಬೇಕು. ನಾನಿಲ್ಲಿ ಚಪಾತಿ ಬಾಕ್ಸ್ ಅಂತ ಏನು ಹೇಳ್ತಾರೆ ಅದನ್ನು ತಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಗ್ರೀಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಇಡ್ಲಿ ತಟ್ಟೆಯಲ್ಲಿ ಬೇಯಿಸ್ಕೋಬೋದು, ಇಲ್ಲ ಸಣ್ಣ ಸಣ್ಣ ಬಟ್ಲಲ್ಲಿ ಹಾಕ್ಕೊಂಡು ಸಹ ಬೇಯಿಸ್ಕೋಬೋದು. ನಾನು ತೊಳಿಲಿಕ್ಕೆ ಪಾತ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೇ ಸತಿ ಒಂದೇ ಬಟ್ಲಲ್ಲಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಇದನ್ನು ಬೇಯಿಸ್ಕೋಬೋದು. ನೋಡಿ, ಅಷ್ಟು ಬ್ಯಾಟರ್ನ ನಾನು ಈಗ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡಿ ಬೇಯಿಸ್ಕೊತಿದ್ದೀನಿ. ಪಾತ್ರೆಯಲ್ಲಿ ಬ್ಯಾಟರ್ನ ಸ್ವಲ್ಪ ದಪ್ಪವಾಗಿ ನಾನು ಹಾಕಿರೋದ್ರಿಂದ ಇದನ್ನು ಒಂದು 30 ರಿಂದ 40 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, 30 ನಿಮಿಷ ಆಗಿದೆ. ಈಗ ಇದನ್ನು ಬೆಂದಿದೆಯೋ ಇಲ್ಲೋ ಅಂತ ನೋಡೋಣ. ಹೇಗೆ ನೋಡೋದು ಅಂತ ನಾನು ಸೌತೆಕಾಯಿ ಕಡುಬು ಮಾಡಿದಾಗಲೇ ತಿಳಿಸಿದ್ದೆ. ನೋಡಿ, ಚಾಕುಗೆ ಹಿಟ್ಟು ಸ್ವಲ್ಪ ಅಂಟಿದೆ. ಅದರ ಅರ್ಥ ಇದಿನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಅಂತ. ಹಾಗೆ ಮತ್ತೆ 10 ನಿಮಿಷ ಬೇಯಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ತೆಗೆದು ಕೆಳಗಿಟ್ಕೊಂಡಿದ್ದೀನಿ. ಒಂದು ಚಾಕುವಿನ ಸಹಾಯದಿಂದ ಹೀಗೆ ಸುತ್ತಲೂ ಇದನ್ನು ನಾವು ಬಿಡಿಸ್ಕೊಳ್ಳೋಣ. ಆಮೇಲೆ ಈ ಹಲ್ವಾನೆಲ್ಲ ನಾವು ಹೇಗೆ ಕಟ್ ಮಾಡ್ತೀವಿ ಆ ಥರ ಇದನ್ನು ಸ್ಕ್ವೇರ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಡಿ. ನೋಡಿ, ಚೆನ್ನಾಗಿ ಬೆಂದಿರೋದ್ರಿಂದ ಒಂದೊಂದೇ ಸ್ಕ್ವೇರ್ನ ಹೀಗೆ ಎತ್ತಿ ತೆಗಿಲಿಕ್ಕೆ ಎಷ್ಟು ಈಸಿ ಆಗ್ತಾ ಇದೆ ಅಂತ. ತುಂಬ ಬಿಸಿ ಇದೆ, ಕೈಯಲ್ಲಿ ಹಿಡಿಲಿಕ್ಕೂ ಸಹ ಕಷ್ಟ ಆಗ್ತಾ ಇದೆ. ನೋಡಿ, ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ಪತ್ರೊಡೆ ತಿನ್ನಲಿಕ್ಕೆ ರೆಡಿ ಇದೆ. ನೀವು ಇದನ್ನು
ಕಾವಲಿ ಮೇಲೆ ಎಣ್ಣೆ ಹಾಕಿ ರೋಸ್ಟ್ ಮಾಡಿಕೊಂಡು ಸಹ ತಿನ್ಬೋದು. ಇಲ್ಲ ಇದನ್ನು ಮತ್ತೆ ಪುಡಿ ಪುಡಿ ಮಾಡಿ ಒಗ್ಗರಣೆ ಮಾಡಿಕೊಂಡು ಸಹ ತಿನ್ಬೋದು. ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.